ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಾದಂಥ ಪುಟ್ಟದಾದ ಕತೆ ಬಡವರನ್ನಾಗಿಸುವ 5 ತಪ್ಪುಗಳು ಯಾವುವು ಮನಸ್ಸಿಗೆ ತಾಗುವಂಥ ಕತೆ ಅಂತಲೇ ಹೇಳ್ಬೋದು. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಯಾರ್ಯಾರೆಲ್ಲ ಹೊಸಬ್ರಿದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ, ಹಾಗೆ ಎಲ್ಲಿ ಸ್ಕಿಪ್ ಮಾಡಬೇಡಿ. ತುಂಬ ಚೆನ್ನಾಗಿದೆ ಕತೆ, ಮಾತ್ರ ಕೇಳಿ ನಿಮಗೂ ಮೋಟಿವೇಶನ್ ಅಂತಲೇ ಆಗುತ್ತೆ. ಖಂಡಿತ ನಿಮಗೆ ಮೋಟಿವೇಶನ್ ಆಗುತ್ತೆ. ಬನ್ನಿ ಸ್ಟಾರ್ಟ್ ಮಾಡೋಣ. ಒಂದು ಹಳ್ಳಿಯಲ್ಲಿ ರಾಜು ಮತ್ತು ಮನೋಜ್ ಎಂಬ ಇಬ್ಬರು ಸ್ನೇಹಿತರಿದ್ದರು. ಇಬ್ಬರು ಬಡ ಕುಟುಂಬದಿಂದ ಬಂದವರು. ರಾಜು ಹೇಳುತ್ತಿದ್ದ, ನಮ್ಮ ಜೀವನ ಹೀಗೆ ಇರುತ್ತಾ ಅಥವಾ ನಮ್ಮ ಅದೃಷ್ಟವೇ ಕೆಟ್ಟದ್ದಾ ಎಂದು ಹೇಳುತ್ತಿದ್ದನು. ಆದರೆ ಮನೋಜ್ ಬೇರೆ ರೀತಿಯೇ ಯೋಚನೆ ಮಾಡುತ್ತಿದ್ದನು. ನಮ್ಮ ಪರಿಸ್ಥಿತಿ ತಡೆಹಿಡಿಯೋದಿಲ್ಲ, ಆದರೆ ನಮ್ಮ ಮನಸ್ಥಿತಿ ಆಲೋಚನೆಗಳು ತಡೆಹಿಡಿಯುತ್ತವೆ ಎಂದು. ರಾಜು ದಿನವಿಡೀ ಸಮಯವನ್ನು ವ್ಯರ್ಥ ಮಾಡುತ್ತಿದ್ದನು ಮತ್ತು ಕೆಲಸ ಮಾಡಲು ತುಂಬ ಸೋಂಬೇರಿಯಾಗಿದ್ದನು. ಹೊಸ ಅವಕಾಶಗಳು ಬಂದರೆ ಹೆದರುತ್ತಿದ್ದನು ಮತ್ತು ಹಣ ಬಂದರೆ ಉಳಿಸಿಕೊಳ್ಳುತ್ತಿರಲಿಲ್ಲ. ಆದರೆ ಮನೋಜ್ ಹೊಸ ಅವಕಾಶಗಳನ್ನು ಹುಡುಕಿ ತಾನು ಕಲಿತು ಕೆಲಸ ಮಾಡುತ್ತಿದ್ದನು. ಚಿಕ್ಕ ಕೆಲಸವಾದರೂ ತುಂಬ ಇಷ್ಟದಿಂದ ಮಾಡುತ್ತಿದ್ದನು. ಹಣವನ್ನು ಕೂಡ ಉಳಿಸಿಕೊಳ್ಳುತ್ತಿದ್ದನು. ಕಷ್ಟ ಬಂದರೂ ನಿಲ್ಲುತ್ತಿರಲಿಲ್ಲ. ಕೆಲವು ವರ್ಷಗಳ ನಂತರ ರಾಜು ಇನ್ನೂ ಬಡತನದಲ್ಲೇ ಇದ್ದನು. ಮನೋಜ್ ಯಶಸ್ವಿ ಉದ್ಯಮಿಯಾಗಿದ್ದನು. ಒಂದು ದಿನ ರಾಜು ಕೇಳಿದ, ನೀನು ಹೇಗೆ ಯಶಸ್ವಿಯಾದೆ ಎಂದು. ಮನೋಜ್ ನಗುತ್ತಾ ಹೇಳಿದ, ಬಡತನ ನಮ್ಮ ಪರಿಸ್ಥಿತಿ, ಆದರೆ ಬಡ ಮನಸ್ಸು ನಮ್ಮ ಆಯ್ಕೆ ಎಂದು. ಬಡತನ ಎಂದು ಹಣದ ಕೊರತೆ ಅಲ್ಲ, ಇದು ಆಲೋಚನೆಯ ಕೊರತೆ ಮತ್ತು ಸೋಂಬೇರಿತನ ಎಂದು. ಅವಕಾಶಗಳನ್ನು ಕೈಬಿಡುವುದು, ಹಣವನ್ನು ಉಳಿಸದ ಅಭ್ಯಾಸ, ಇವೇ ಬಡತನದ ನಿಜವಾದ ಕಾರಣಗಳು. ಗಮನದಲ್ಲಿಡಿ ಎಂದು. ನಿಮ್ಮ ಜನ್ಮ ನಿಮ್ಮ ಕೈಯಲ್ಲಿ, ಆದರೆ ಭವಿಷ್ಯ ನಿಮ್ಮ ಕೈಯಲ್ಲಿದೆ. ಆದರೆ ಬಡತನ ಶಾಶ್ವತವಲ್ಲ, ಪ್ರಯತ್ನ ಇಲ್ಲದಿರುವುದೇ ಶಾಶ್ವತವಾಗುತ್ತದೆ. ಈ ಥರ ಮೋಟಿವೇಶನ್ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಟೇಕ್ ಕೇರ್, ಬಾಯ್ ಬಾಯ್. ಮತ್ತೆ ಮುಂದಿನ ಕಥೆಯೊಂದಿಗೆ ಬರೋಣ.